ಅದೊಂದ್ ಕಡೆ ಹೋಟೆಲ್ ಉದ್ಯಮ ಈ ಗ್ಯಾಸ್ ಅಲಭ್ಯತೆಯಿಂದಾಗಿ ಅನುಭವಿಸ್ತಾ ಇರೋ ಸಂಕಷ್ಟ ಒಂದೆರಡಲ್ಲ. ಹಾಸನದಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿ ಉಳಿದಿಲ್ಲ. ಹಾಸನದಲ್ಲಿ ಹೈವೇ ಬಳಿ ಇರತಕ್ಕಂತ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಊಟಕ್ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಬರದಿಂದ ಕಂಗಾಲಾಗಿದೆ ಹೋಟೆಲ್ ಉದ್ಯಮ. ಹಾಸನದ ಹೈವೇ ಹೋಟೆಲ್ಗಳಲ್ಲಿ ಸಿಲಿಂಡರ್ ಖಾಲಿ. ಹಾಸನ ಮಂಗಳೂರು ಹೆದ್ದಾರಿ ಹೋಟೆಲ್ಗಳು ಇದೀಗ ಗ್ರಾಹಕರು ಇಲ್ಲದೆ, ಇತ್ತ ಗ್ರಾಹಕರನ್ನ ಕರೀಲಿಕ್ಕೆ ಅಡುಗೆ ತಯಾರು ಮಾಡಿಕ್ಕೆ ಗ್ಯಾಸೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾಳೆಯಿಂದ ಸೌದೆ ಒಲೆ ಮೊರೆ ಹೋಗೋಕೆ ಮಾಲೀಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. 5% ತೆರಿಗೆ ಪಾವತಿ ಮಾಡ್ತಾ ಇದ್ದೇವೆ, ಸಿಲಿಂಡರ್ ನಮಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಗಳನ್ನು ಆಗ್ರಹಿಸಿದ್ದಾರೆ ಹಾಸನದ ಹೋಟೆಲ್ ಮಾಲೀಕರು. ಈಗಾಗಲೇ ಇರಾನ್, ಇರಾಕ್, ಅಮೆರಿಕ ನಡುವಿನ ಯುದ್ಧ ಸಾಕಷ್ಟು ಗ್ಯಾಸ್ ವಲಯದಲ್ಲಿ, ಕಮರ್ಷಿಯಲ್ ಗ್ಯಾಸ್ ವಲಯದಲ್ಲಿ ಸಾಕಷ್ಟು ಅಭಾವವನ್ನ ಉಂಟು ಮಾಡಿದೆ. ಹಾಗೆ ಇದರ ಪರಿಣಾಮ ನೋಡಬಹುದು. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರ್ತಕ್ಕಂಥ ಬಹುತೇಕ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಇದರ ಬಿಸಿ ತಾಗಿದೆ. ಈಗಾಗಲೇ ಅವ್ರು ಮಾಡುವಂತ ಅಡುಗೆಗಳಿರ್ಬೋದು, ಅದಕ್ಕೆ ಬೇಕಾದಂತ ಕಮರ್ಷಿಯಲ್ ಗ್ಯಾಸ್ ನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಡುಗೆ ಮಾಡ್ಲಿಕ್ಕೆ ಈಗ ಅನಿವಾರ್ಯವಾಗಿ ಒಂದ್ ವೇಳೆ ಇಲ್ಲ ಅವರು ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಅವರು ಆ ಒಂದು ಸಿಲಿಂಡರ್ ಬದಲು ಅಡುಗೆ ಒಲೆಯನ್ನ ಉರಿಸಿ, ಅಂದ್ರೆ ಸೌದೆ ಒಲೆಯನ್ನ ಉರಿಸಿ ಅಡುಗೆ ಮಾಡ್ಲಿಕ್ಕೆ ತಯಾರಿ ಮಾಡುವ ಹಂತದಲ್ಲಿದ್ದಾರೆ. ಈಗ ನಾವು ಇಲ್ಲಿ ಹೋಟೆಲ್ ಮಾಲೀಕರನ್ನು ಕೂಡ ಮಾತಾಡ್ಸೋಣ, ಯಾವ ಪರಿಸ್ಥಿತಿ ಇದೆ ಅನ್ನುವಂತ ವಿಚಾರವನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಹೇಳಿ, ಪರಿಸ್ಥಿತಿ ಹೆಂಗಿದೆ, ಈಗ ಏನ್ ಮಾಡ್ತೀರಾ? ಈ ಸಿಕ್ಕಿದ್ರು ಗ್ಯಾಸ್ ಬೆಲೆ ಎಷ್ಟಾಗಿದೆ? ಸರ್, ಗ್ಯಾಸ್ ಸಿಗ್ತಲೇ ಇಲ್ಲ, ಆಮೇಲೆ ಬಾಯಿ ಬಂದ್ ರೇಟ್ ಹೇಳ್ತಾ ಇದಾರೆ. ಈಗ ಒಲೆಲ್ ಮಾಡೋಣ ಅಂದ್ರೆ ಒಲೆಲಿ ಇವತ್ತಿನ ಲೇಬರ್ ಮಾಡಕ್ ಬರಲ್ಲ, ಕೆಲವ್ರಿಗೆ ತುಂಬಾ ಕಷ್ಟ ಆಗ್ತದೆ ಸರ್. ಲೇಬರ್ ಇಂಡಸ್ಟ್ರಿ ಈಗ ಇಲ್ಲಿ ಸುಮಾರು ಜನ ಕೆಲಸ ಇದೆ. ನಾವು ಬಾಕ್ಲಾಕಿರೋ ಮನೆಗೆ ಹೋಗ್ತಾರೆ, ಅವ್ರ ಜೀವನ ಹೇಳಿ ಸರ್. ಹೋಟ್ಲ್ ಇಂಡಸ್ಟ್ರಿ ನೆಸೆಸಿಟಿ ಇಂಡಸ್ಟ್ರಿ, ಇದಕ್ಕೆ ನೀವು ಗ್ಯಾಸ್ ಕೊಡ್ಲೇಬೇಕು. ಕೊಡಕ್ಕಾಗಲ್ಲ ಅಂತ ನೀವು ಬರೀ ಮನೆ ಕೊಡ್ಲಿಕ್ಕೆ ಕೊಡಲ್ಲ. ಹೊರಗಡೆ ಟೂರಿಸ್ಟ್ ಬರಲ್ಲ, ಈ ಟ್ರಾವೆಲಿಂಗರ್ ಯಾರು ಬರಲ್ಲ. ಹಂಗಾಗಿ ತುಂಬಾ ಕಷ್ಟ ಆಗ್ತದೆ, ಹೋಟ್ಲ್ ನಡೆಸೋದೇ ಕಷ್ಟ ಆಗ್ತದೆ. ಬಾಕ್ಲಾಕನಂದ್ರೆ ಬಡಿಗೆ ಕಟ್ಟಬೇಕು, ಕೋಟಿ ಗಟ್ಟಲೆ ಲಾಸ್ ಬರ್ತದೆ ಸರ್. ಹಂಗಾಗಿ ಏನು ಆಪ್ಷನ್ ಇಲ್ಲ. ಸರ್ಕಾರದ ಬರೀ ನಮ್ಮಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾರ ಹೊರತು ನಮ್ಗೆ ಇದು ಬೇಗ ಗ್ಯಾಸ್ ಸಮಸ್ಯೆ ಸ್ಟಾರ್ಟ್ ಆಗಿ 1 ವಾರ ಆಗಿದೆ ಆಲ್ರೆಡಿ, 10 ದಿನ ಆಗಿದೆ. ಇನ್ನೂ ಪರಿಹಾರ ಹುಡುಕ್ಲಿಲ್ಲ ಅಂದ್ರೆ ಇದು ನಮ್ ತಪ್ಪ ಸರ್. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ನಮ್ಗೆ ಬೇಗ ಗ್ಯಾಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಬರೋ ಸಂಖ್ಯೆ ಕಮ್ಮಿ ಆಗಿದೆಯಾ ಹೋಟ್ಲ್? ಸರ್, ತುಂಬಾ ಗಣನೀಯ, ಒಂದ್ ಬೆರಳೆಣಿಕೆ ಆಗಿದೆ ಸರ್. ಜನ ಹೊರಗಡೆ ಊಟಕ್ಕೆ ಊಟನೇ ಸಿಗ್ತಲ್ಲ ಸರ್. ಇಲ್ಲಿ ಹೆಂಗ್ ಬರ್ತಾರೆ ಹೇಳಿ? ಮನೇಲಿ ಹೋದ್ರೆ ಗ್ಯಾಸ್ ಇಲ್ಲ, ಹೊರಗಡೆ ಹೋಗೋಣ ಅಂದ್ರೆ ಅವ್ರಿಗೆ ಇದಿಲ್ಲ. ಟ್ರಾವೆಲಿಂಗ್ ಮಾಡಕ್ ಯಾರಿಗೂ ಭಯ ಆಗ್ತದೆ ಸರ್. ಊಟನೇ ಇಲ್ಲ ಅಂದ್ರೆ ಬದುಕದ ಹೆಂಗೆ ಸರ್? ನೋಡ್ಬೋದು, ಈ ಒಂದು ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟು ನೀಡ್ತಾ ಇರುವಂತದ್ದು. ಆದ್ರೆ 1-2 ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಆದ್ರೆ ಈಗಾಗಲೇ ಕೂಡ ನೋಡ್ಬೋದು ಯಾವ ಪರಿಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ನಾವು ಸರ್ಕಾರಕ್ಕೆ ತೆರಿಗೆಯನ್ನ ಕೊಡ್ತೇವೆ ಹೋಟೆಲ್ ಉದ್ಯಮದವರು, ಆದ್ರೆ ಇದಕ್ಕೆ ನಮಗೂ ಕೂಡ ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅದೊಂದ್ ಕಡೆ ಹೋಟೆಲ್ ಉದ್ಯಮ ಈ ಗ್ಯಾಸ್ ಅಲಭ್ಯತೆಯಿಂದಾಗಿ ಅನುಭವಿಸ್ತಾ ಇರೋ ಸಂಕಷ್ಟ ಒಂದೆರಡಲ್ಲ. ಹಾಸನದಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿ ಉಳಿದಿಲ್ಲ. ಹಾಸನದಲ್ಲಿ ಹೈವೇ ಬಳಿ ಇರತಕ್ಕಂತ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಊಟಕ್ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಬರದಿಂದ ಕಂಗಾಲಾಗಿದೆ ಹೋಟೆಲ್ ಉದ್ಯಮ. ಹಾಸನದ ಹೈವೇ ಹೋಟೆಲ್ಗಳಲ್ಲಿ ಸಿಲಿಂಡರ್ ಖಾಲಿ. ಹಾಸನ ಮಂಗಳೂರು ಹೆದ್ದಾರಿ ಹೋಟೆಲ್ಗಳು ಇದೀಗ ಗ್ರಾಹಕರು ಇಲ್ಲದೆ, ಇತ್ತ ಗ್ರಾಹಕರನ್ನ ಕರೀಲಿಕ್ಕೆ ಅಡುಗೆ ತಯಾರು ಮಾಡಿಕ್ಕೆ ಗ್ಯಾಸೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾಳೆಯಿಂದ ಸೌದೆ ಒಲೆ ಮೊರೆ ಹೋಗೋಕೆ ಮಾಲೀಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. 5% ತೆರಿಗೆ ಪಾವತಿ ಮಾಡ್ತಾ ಇದ್ದೇವೆ, ಸಿಲಿಂಡರ್ ನಮಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಗಳನ್ನು ಆಗ್ರಹಿಸಿದ್ದಾರೆ ಹಾಸನದ ಹೋಟೆಲ್ ಮಾಲೀಕರು. ಈಗಾಗಲೇ ಇರಾನ್, ಇರಾಕ್, ಅಮೆರಿಕ ನಡುವಿನ ಯುದ್ಧ ಸಾಕಷ್ಟು
ಏನು ಗ್ಯಾಸ್ ವಲಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ವಲಯದಲ್ಲಿ ಸಾಕಷ್ಟು ಅಭಾವವನ್ನ ಉಂಟು ಮಾಡಿದೆ. ಹಾಗೆ ಇದರ ಪರಿಣಾಮ ನೋಡಬಹುದು. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರ್ತಕ್ಕಂತ ಬಹುತೇಕ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಇದರ ಬಿಸಿ ತಾಗಿದೆ. ಈಗಾಗಲೇ ಏನು ಅವ್ರು ಮಾಡುವಂತ ಅಡುಗೆಗಳಿರ್ಬೋದು, ಅದಕ್ಕೆ ಬೇಕಾದಂತ ಕಮರ್ಷಿಯಲ್ ಗ್ಯಾಸ್ ನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಡುಗೆ ಮಾಡ್ಲಿಕ್ಕೆ ಈಗ ಅನಿವಾರ್ಯವಾಗಿ ಒಂದ್ ವೇಳೆ ಇಲ್ಲ ಅವರು ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಅವರು ಏನು ಆ ಒಂದು ಸಿಲಿಂಡರ್ ಬದಲು ಅಡುಗೆ ಒಲೆಯನ್ನ ಉರಿಸಿ, ಅಂದ್ರೆ ಸೌದೆ ಒಲೆಯನ್ನ ಉರಿಸಿ ಅಡುಗೆ ಮಾಡ್ಲಿಕ್ಕೆ ತಯಾರಿ ಮಾಡುವ ಹಂತದಲ್ಲಿದ್ದಾರೆ. ಈಗ ನಾವು ಇಲ್ಲಿ ಹೋಟೆಲ್ ಮಾಲೀಕರನ್ನು ಕೂಡ ಮಾತಾಡ್ಸೋಣ, ಯಾವ ಪರಿಸ್ಥಿತಿ ಇದೆ ಏನು ಅನ್ನುವಂತ ವಿಚಾರವನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಹೇಳಿ ಪರಿಸ್ಥಿತಿ ಹೆಂಗಿದೆ, ಈಗ ಏನ್ ಮಾಡ್ತೀರಾ? ಈ ಸಿಕ್ಕಿದ್ರು ಗ್ಯಾಸ್ ಬೆಲೆ ಎಷ್ಟಾಗಿದೆ? ಸರ್, ಗ್ಯಾಸ್ ಸಿಗ್ತಾನೆ ಇಲ್ಲ, ಆಮೇಲೆ ಬಾಯಿ ಬಂದ್ ರೇಟ್ ಹೇಳ್ತಾ ಇದಾರೆ. ಈಗ ಒಲೆಲ್ ಮಾಡೋಣ ಅಂದ್ರೆ ಒಲೆಲಿ ಇವತ್ತಿನ ಲೇಬರ್ ಮಾಡಕ್ ಬರಲ್ಲ, ಕೆಲವ್ರಿಗೆ ತುಂಬಾ ಕಷ್ಟ ಆಗ್ತದೆ ಸರ್. ಲೇಬರ್ ಇಂಡಸ್ಟ್ರಿ ಈಗ ಇಲ್ಲಿ ಸುಮಾರು ಜನ ಕೆಲಸ ಇದೆ. ನಾವು ಬಾಕ್ಲಾಕಿರೋ ಮನೆಗೆ ಹೋಗ್ತಾರೆ, ಅವ್ರ ಜೀವನ ಹೇಳಿ ಸರ್. ಹೋಟ್ಲ್ ಇಂಡಸ್ಟ್ರಿ ನೆಸೆಸಿಟಿ ಇಂಡಸ್ಟ್ರಿ, ಇದಕ್ಕೆ ನೀವು ಗ್ಯಾಸ್ ಕೊಡ್ಲೇಬೇಕು. ಕೊಡಕ್ಕಾಗಲ್ಲ ಅಂತ ನೀವು ಬರೀ ಮನೆ ಕೊಡ್ತೀನಿ ಕೊಡ್ಲಿಕ್ಕೆ ಕೊಡಲ್ಲ. ಹೊರಗಡೆ ಟೂರಿಸ್ಟ್ ಬರಲ್ಲ, ಈ ಟ್ರಾವೆಲಿಂಗರ್ ಯಾರು ಬರಲ್ಲ. ಹಂಗಾಗಿ ತುಂಬಾ ಕಷ್ಟ ಆಗ್ತದೆ, ಹೋಟ್ಲ್ ನಡೆಸೋದೇ ಕಷ್ಟ ಆಗ್ತದೆ. ಬಾಕ್ಲಾಕನಂದ್ರೆ ಬಾಡಿಗೆ ಕಟ್ಟಬೇಕು, ಕೋಟಿ ಕಟ್ಲೆ ಲಾಸ್ ಬರ್ತದೆ ಸರ್. ಹಂಗಾಗಿ ಏನು ಆಪ್ಷನ್ ಇಲ್ಲ. ಸರ್ಕಾರದೊಬ್ಬರಿ ನಮ್ಮಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾರ ಹೊರತು ನಮ್ಗೆ ಇದು ಬೇಗ ಏನ್ ಗ್ಯಾಸ್ ಸಮಸ್ಯೆ ಒಂದು ವಾರ ಆಗಿದೆ, ಆಲ್ರೆಡಿ 10 ದಿನ ಆಗಿದೆ. ಇನ್ನೂ ಪರಿಹಾರ ಹುಡುಕ್ಲಿಲ್ಲ ಅಂದ್ರೆ ನಮ್ ತಪ್ಪ ಸರ್. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ನಮ್ಗೆ ಬೇಗ ಗ್ಯಾಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಬರೋ ಸಂಖ್ಯೆ ಕಮ್ಮಿ ಆಗಿದೆಯಾ ಹೋಟ್ಲಿಗೆ? ಸರ್, ತುಂಬಾ ಗಣನೀಯ, ಒಂದ್ ಬೆರಳೆಣಿಕೆ ಆಗಿದೆ ಸರ್. ಜನ ಹೊರಗಡೆ ಊಟನೇ ಸಿಗ್ತಿಲ್ಲ ಸರ್. ಇಲ್ಲಿ ಹೆಂಗ್ ಬರ್ತಾರೆ ಹೇಳಿ? ಮನೇಲಿ ಹೋದ್ರೆ ಗ್ಯಾಸ್ ಇಲ್ಲ, ಹೊರಗಡೆ ಹೋಗೋಣ ಅಂದ್ರೆ ಅವ್ರಿಗೆ ಇದಿಲ್ಲ. ಟ್ರಾವೆಲಿಂಗ್ ಮಾಡಕ್ ಯಾರಿಗೂ ಭಯ ಆಗ್ತದೆ ಸರ್. ಊಟನೇ ಇಲ್ಲ ಅಂದ್ರೆ ಬದುಕದ ಹೆಂಗೆ ಸರ್? ನೋಡ್ಬೋದು, ಈ ಒಂದು ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟು ನೀಡ್ತಾ ಇರುವಂತದ್ದು. ಆದ್ರೆ ಒಂದೆರಡು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಆದ್ರೆ ಈಗಾಗಲೇ ಕೂಡ ನೋಡ್ಬೋದು ಯಾವ ಪರಿಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ನಾವು ಸರ್ಕಾರಕ್ಕೆ ತೆರಿಗೆಯನ್ನ ಕೊಡ್ತೇವೆ ಹೋಟೆಲ್ ಉದ್ಯಮದವರು, ಆದ್ರೆ ಇದಕ್ಕೆ ನಮಗೂ ಕೂಡ ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅದೊಂದ್ ಕಡೆ ಹೋಟೆಲ್ ಉದ್ಯಮ ಈ ಗ್ಯಾಸ್ ಅಲಭ್ಯತೆಯಿಂದಾಗಿ ಅನುಭವಿಸ್ತಾ ಇರೋ ಸಂಕಷ್ಟ ಒಂದೆರಡಲ್ಲ. ಹಾಸನದಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿ ಉಳಿದಿಲ್ಲ. ಹಾಸನದಲ್ಲಿ ಹೈವೇ ಬಳಿ ಇರತಕ್ಕಂತ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಲಭ್ಯತೆಯಿಂದಾಗಿ ಊಟಕ್ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಬರದಿಂದ ಕಂಗಾಲಾಗಿದೆ ಹೋಟೆಲ್ ಉದ್ಯಮ. ಹಾಸನದ ಹೈವೇ ಹೋಟೆಲ್ಗಳಲ್ಲಿ ಸಿಲಿಂಡರ್ ಖಾಲಿ. ಹಾಸನ ಮಂಗಳೂರು ಹೆದ್ದಾರಿ ಹೋಟೆಲ್ಗಳು ಇದೀಗ ಗ್ರಾಹಕರು ಇಲ್ಲದೆ, ಇತ್ತ ಗ್ರಾಹಕರನ್ನ ಕರೀಲಿಕ್ಕೆ ಅಡುಗೆ ತಯಾರು ಮಾಡಿಕ್ಕೆ ಗ್ಯಾಸೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾಳೆಯಿಂದ ಸೌದೆ ಒಲೆ ಮೊರೆ ಹೋಗೋಕೆ ಮಾಲೀಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. 5% ತೆರಿಗೆ ಪಾವತಿ ಮಾಡ್ತಾ ಇದ್ದೇವೆ, ಸಿಲಿಂಡರ್ ನಮಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಗಳನ್ನ ಆಗ್ರಹಿಸಿದ್ದಾರೆ ಹಾಸನದ ಹೋಟೆಲ್ ಮಾಲೀಕರು. ಈಗಾಗಲೇ ಇರಾನ್, ಇರಾಕ್, ಅಮೆರಿಕ ನಡುವಿನ ಯುದ್ಧ ಸಾಕಷ್ಟು ಏನು ಗ್ಯಾಸ್ ವಲಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ವಲಯದಲ್ಲಿ ಸಾಕಷ್ಟು ಅಭಾವವನ್ನ ಉಂಟು ಮಾಡಿದೆ. ಹಾಗೆ ಇದರ ಪರಿಣಾಮ ನೋಡಬಹುದು. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರ್ತಕ್ಕಂತ ಬಹುತೇಕ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಇದರ ಬಿಸಿ ತಾಗಿದೆ. ಈಗಾಗಲೇ ಏನು ಅವ್ರು ಮಾಡುವಂತ ಅಡುಗೆಗಳಿರ್ಬೋದು, ಅದಕ್ಕೆ ಬೇಕಾದಂತ ಕಮರ್ಷಿಯಲ್ ಗ್ಯಾಸ್ ನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಡುಗೆ ಮಾಡ್ಲಿಕ್ಕೆ ಈಗ ಅನಿವಾರ್ಯವಾಗಿ ಒಂದ್ ವೇಳೆ ಇಲ್ಲ ಅವರು ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಅವರು ಏನು ಆ ಒಂದು ಸಿಲಿಂಡರ್ ಬದಲು ಅಡುಗೆ ಒಲೆಯನ್ನ ಉರಿಸಿ, ಅಂದ್ರೆ ಸೌದೆ ಒಲೆಯನ್ನ ಉರಿಸಿ ಅಡುಗೆ ಮಾಡ್ಲಿಕ್ಕೆ ತಯಾರಿ ಮಾಡುವ ಹಂತದಲ್ಲಿದ್ದಾರೆ. ಈಗ ನಾವು ಇಲ್ಲಿ ಹೋಟೆಲ್ ಮಾಲೀಕರನ್ನು ಕೂಡ ಮಾತಾಡ್ಸೋಣ, ಯಾವ ಪರಿಸ್ಥಿತಿ ಇದೆ ಏನು ಅನ್ನುವಂತ ವಿಚಾರವನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಹೇಳಿ ಪರಿಸ್ಥಿತಿ ಹೆಂಗಿದೆ, ಈಗ ಏನ್ ಮಾಡ್ತೀರಾ? ಈ ಸಿಕ್ಕಿದ್ರು ಗ್ಯಾಸ್ ಬೆಲೆ ಎಷ್ಟಾಗಿದೆ? ಸರ್, ಗ್ಯಾಸ್ ಸಿಗ್ತಾನೆ ಇಲ್ಲ, ಆಮೇಲೆ ಬಾಯಿ ಬಂದ್ ರೇಟ್ ಹೇಳ್ತಾ ಇದಾರೆ. ಈಗ ಒಲೆಲ್ ಮಾಡೋಣ ಅಂದ್ರೆ ಒಲೆಲಿ ಇವತ್ತಿನ ಲೇಬರ್ ಮಾಡಕ್ ಬರಲ್ಲ, ಕೆಲವ್ರಿಗೆ ತುಂಬಾ ಕಷ್ಟ ಆಗ್ತದೆ ಸರ್. ಲೇಬರ್ ಇಂಡಸ್ಟ್ರಿ ಈಗ ಇಲ್ಲಿ ಸುಮಾರು ಜನ ಕೆಲಸ ಇದೆ. ನಾವು ಬಾಕ್ಲಾಕಿರೋ ಮನೆಗೆ ಹೋಗ್ತಾರೆ, ಅವ್ರ ಜೀವನ ಹೇಳಿ ಸರ್.
ಹೋಟ್ಲ್ ಇಂಡಸ್ಟ್ರಿ ನೆಸೆಸಿಟಿ ಇಂಡಸ್ಟ್ರಿ, ಇದಕ್ಕೆ ನೀವು ಗ್ಯಾಸ್ ಕೊಡ್ಲೇಬೇಕು. ಕೊಡಕ್ಕಾಗಲ್ಲ ಅಂತ ನೀವು ಬರೀ ಮನೆ ಕೊಡ್ತೀನಿ ಕೊಡ್ಲಿಕ್ಕೆ ಕೊಡಲ್ಲ, ಹೊರಗಡೆ ಟೂರಿಸ್ಟ್ ಬರಲ್ಲ, ಈ ಟ್ರಾವೆಲಿಂಗರ್ ಯಾರು ಬರಲ್ಲ. ಹಂಗಾಗಿ ತುಂಬಾ ಕಷ್ಟ ಆಗ್ತದೆ, ಹೋಟ್ಲ್ ನಡೆಸೋದೇ ಕಷ್ಟ ಆಗ್ತಿದೆ. ಬಾಕ್ಲಾಕನಂದ್ರೆ ಬಾಡಿಗೆ ಕಟ್ಟಬೇಕು, ಕೋಟಿ ಗಟ್ಟಲೆ ಲಾಸ್ ಬರ್ತದೆ ಸರ್. ಹಂಗಾಗಿ ಏನು ಆಪ್ಷನ್ ಇಲ್ಲ. ಸರ್ಕಾರದೊಬ್ಬರಿ ನಮ್ಮಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾರ ಹೊರತು ನಮ್ಗೆ ಇದು ಬೇಗ ಏನ್ ಗ್ಯಾಸ್ ಸಮಸ್ಯೆ ಸ್ಟಾರ್ಟ್ ಒಂದು ವಾರ ಆಗಿದೆ ಆಲ್ರೆಡಿ, 10 ದಿನ ಆಗಿದೆ. ಇನ್ನೂ ಪರಿಹಾರ ಹುಡುಕ್ಲಿಲ್ಲ ಅಂದ್ರೆ ಇದು ನಮ್ ತಪ್ಪ ಸರ್. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ನಮ್ಗೆ ಬೇಗ ಗ್ಯಾಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಬರೋ ಸಂಖ್ಯೆ ಕಮ್ಮಿ ಆಗಿದೆಯಾ ಹೋಟ್ಲ್? ಸರ್ ತುಂಬಾ ಗಣನೀಯ, ಒಂದ್ ಬೆರಳೆಣಿಕೆ ಆಗಿದೆ ಸರ್. ಜನ ಹೊರಗಡೆ ಊಟಕ್ಕೆ ಊಟನೇ ಸಿಗ್ತಿಲ್ಲ ಸರ್. ಇಲ್ಲಿ ಹೆಂಗ್ ಬರ್ತಾರೆ ಹೇಳಿ? ಮನೇಲಿ ಹೋದ್ರೆ ಗ್ಯಾಸ್ ಇಲ್ಲ, ಹೊರಗಡೆ ಹೋಗೋಣ ಅಂದ್ರೆ ಅವ್ರಿಗೆ ಇದಿಲ್ಲ, ಟ್ರಾವೆಲಿಂಗ್ ಮಾಡಕ್ ಯಾರಿಗೂ ಭಯ ಆಗ್ತದೆ ಸರ್. ಊಟನೇ ಇಲ್ಲ ಅಂದ್ರೆ ಬದುಕದ ಹೆಂಗೆ ಸರ್? ನೋಡ್ಬೋದು, ಈ ಒಂದು ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟು ನೀಡ್ತಾ ಇರುವಂತದ್ದು. ಆದ್ರೆ ಒಂದೆರಡು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಆದ್ರೆ ಈಗಾಗಲೇ ಕೂಡ ನೋಡ್ಬೋದು ಯಾವ ಪರಿಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ನಾವು ಸರ್ಕಾರಕ್ಕೆ ತೆರಿಗೆಯನ್ನ ಕೊಡ್ತೇವೆ ಹೋಟೆಲ್ ಉದ್ಯಮದವರು, ಆದ್ರೆ ಇದಕ್ಕೆ ನಮಗೂ ಕೂಡ ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಡ್ತಿರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.